ಮತ್ತು ನಾವು ಸಂಜೆ ಮುಂದೆ ಬ್ಲಾಗ್ ಶುರು ಮಾಡಿ ನೋಡ್ರಿ. ಬೆಳಗ್ಗೆ ಯಾಸ್ ಇಟ್ ಈಸ್ ಮಾರ್ನಿಂಗ್ ರುಟೀನ ಇತ್ತು, ಸಿದ್ದು ಮನ್ಯಾಗ ಅದಾನ. ಸೊ ಹೀಗಾಗಿ ಬ್ಲಾಗ್ ಮಾಡೋದು ಒಂದು ಸ್ವಲ್ಪ ಈಸಿನೇ ಆಗತ್ತದ ನೋಡ್ರಿ. ನಿಮ್ಮ ಮುಂಜಾನೆ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡು ಸಂಜೆ ಮುಂದೆ ಮಸ್ತಾಗಿ ಬ್ಲಾಗ ಸ್ಟಾರ್ಟ್ ಮಾಡ್ತೀವಿ. ಸೊ ಈಗ ಒಂದು ಸ್ವಲ್ಪ ಅದು ಮಂಚೂರಿಯನ್, ವೆಜ್ ಮಂಚೂರಿಯನ್ ಬೇಕಾಗೈತಿ. ಗೋಬಿ ಇತ್ತು ಮನೆ ಒಳಗೆ ಆ್ಯಕ್ಚುಲಿ, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಇರೋದಿಲ್ಲ. ಸೊ ಹೋಗಿ ನಮ್ಮ ಸಿದ್ದು ತೊಗೊಂಡು ಬಂದ ನೋಡ್ರಿ. ಈಗ ಇವನ್ನೆಲ್ಲ ಸಣ್ಣಗೆ ಕಟ್ ಮಾಡಿಕೊಂಡು, ರಜೆ ಬಿಡ್ತಂದ್ರೆ ಹಿಂಗೆ ನೋಡ್ರಿ, ಮಕ್ಕಳಿಗೆ ಏನಾದರೂ ಸ್ಪೆಷಲ್ ಬೇಕಾಗ್ತತಿ. ಸೊ ಇವತ್ತು ಹೋಗಿ ನಮ್ಮ ಸಿದ್ದು ಮೇನ ತರಕಾರಿ ತೊಗೊಂಬಂದ ನೋಡ್ರಿ. ಫಸ್ಟ್ ಟೈಮ್ ಅವನು ಹೋಗಿ ತರಕಾರಿ ತೊಗೊಂಬಂದ. ಇವ್ರು ಹೆಂಗೆ ಕೊಟ್ರಪ್ಪ? ಕ್ಯಾಪ್ಸಿಕಮ್ ಹೆಂಗೆ ಕೊಟ್ರು ಒಂದು ಪಾವಿಗೆ? 15 ರೂಪಾಯಿ. 15 ರೂಪಾಯಿ. ಇದು ಕ್ಯಾರೆಟ್ 20 ರೂಪಾಯಿ. ಚೆನ್ನಾಗಿ ತಂದಿಲ್ಲ ನೋಡ. 250 ಗ್ರಾಮ್ ಹೋಯ್ತು. 250 ಗ್ರಾಮ್ ಚೆನ್ನಾಗದ ನೋಡಿ. ಈಗ ಇದ್ರಿಗೆ ಕ್ಯಾರೆಟ್ ಹೋಗ್ಯಾವಲ್ರಿ, ಈ ಥರ ಕ್ಯಾರೆಟ್ ಸೀಸನ್ನಾಗ ಅಷ್ಟೇ. ಅವು ಕೆಂಪು ಇದು ಸ್ವಲ್ಪ ಪಿಂಕ್ ಬ್ಯಾಗ್ ಇರ್ತಾವಲ್ಲ, ಆ ಥರ ಬರ್ತಾವೆ. ಇಲ್ಲಿ ಆಮೇಲಂತೂ ಇವು ಸಿಗ್ತಾವೆ. ಇವನ್ನ 15 ರೂಪಾಯಿ ಕೊಟ್ರೆ. ನೋಡ್ರಿ, ದೊಡ್ಡ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಅಂತೀವಲ್ಲ, ಎಷ್ಟು ಚಲೋ ಹೆಂಗೆ ಚಲೋ ತೊಗೊಂಡು ಬಂದಿಲ್ಲ ಕ್ವಾಲಿಟಿ. ಗೋಬಿ ಇತ್ತು ಮನೆ ಒಳಗೆ. ಸೊ ಇಲ್ಲೊಂದು ಸ್ವಲ್ಪ ಒಂದು ಅರ್ಧ ಇತ್ತು. ಹಿಂಗಾಗಿದೆ. ನಿನ್ನೇನೋ ಪಲ್ಯ ಮಾಡಿದ್ದೆ ಇದನ್ನು. ಸೊ ಇಷ್ಟು ಐತಿ ನೋಡೋಣ. ಒಂದು ಸ್ವಲ್ಪ ಹಾಕಿ ಇವನ್ನೆಲ್ಲ ಫಸ್ಟ್ ಕಟ್ ಮಾಡೋದ ಮೇನ್ ನೋಡ್ರಿ. ಇದ್ರಾಗ ನಾನು ಪಟ ಚಾಪರ್ನೇ ಹಾಕಿ ಕಟ್ ಮಾಡಿಬಿಡ್ತೀನಿ. ಸಣ್ಣ ಇದೈತಲ್ಲ. ಸೊ ಅದನ್ನು ಮೊನ್ನೆ ಹೊಸ ತೊಗೊಂಡೀನಿ. ಒಂದು ಬಾಯ್ ಬಂದು ಅದನ್ನು ವಿಡಿಯೋ ಶೇರ್ ಮಾಡ್ಕೊಂಡವಲ್ಲ ಬಿಡು. ಪಟ್ ಏನು ಮಾಡ್ತೀನಿ ಅಂದ್ರೆ ಇದ್ರಾಗ ಹಾಕ್ಕೊಂಡ್ಬಿಟ್ನಿ ಅಂದ್ರೆ ಬೇಗ ಆಗ್ತೈತಿ. ಸೊ ಎಲ್ಲ ಮೊದಲೇ ಇವಿಷ್ಟು ಕಟ್ ಮಾಡ್ಕೊತೀನಿ. ಬೇಕಂದ್ರೆ ಬೀನ್ಸ್ ಅದಾವು, ಬೀನ್ಸ್ ಏನು ಹಾಕೋಂಗಿಲ್ಲ ಅಂದ್ರೆ ನೋಡ್ರಿ, ಒಂದು ಸ್ವಲ್ಪ ಹಾಕೋದಾದ್ರೆ ಹಾಕ್ತೀನಿ. ಎಷ್ಟು ಮೇಲಿಗೆಲ್ಲ ರೆಡಿ ಮಾಡ್ಕೊತೀನಿ. ರೆಡಿ ಮಾಡ್ಕೊಂಡ್ಮೇಲೆ ಮತ್ತೆ ನಾನು ಬ್ಲಾಗ ಕಂಟಿನ್ಯೂ ಮಾಡ್ತೀನಿ. ಯಾಕಂದ್ರೆ ಮತ್ತು ಸಾಯಂಕಾಲ ಅಡುಗೆ ಮಾಡಬೇಕು. ಸೊ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿದ್ದೆ ಬೆಳಗ್ಗೆ. ಇನ್ನೂ ನೋಡಿರಿ, ಮೆಂತ್ಯ ಸೊಪ್ಪಿನ ಪಲ್ಯ. ಸೊ ಬೇಳೆ ಹಾಕಿ ಪಲ್ಯ ಮಾಡಿದ್ದೆ, ಮತ್ತು ಚಪಾತಿ ಮತ್ತು ರೈಸ್ ಅದೆಲ್ಲ ಇತ್ತು. ಸೋಯಾ ಚಂಪ್ಸ್ ಪುಲಾವ್ ಮಾಡಿಕೊಟ್ಟಿದ್ದೆ ನಮ್ಮ ಸಿದ್ದು ಮಧ್ಯಾಹ್ನ. ಸೊ ಅದು ಐತಿ. ಇನ್ನು ಮಂಚೂರಿ ಇರ್ತಿದ್ರೆ ಒಂದು ಸ್ವಲ್ಪ ರೈಸ್ ಊಟ ಮಾಡ್ತಾರೆ. ಬೇಕಂದ್ರೆ ನಮಗೆ ಏನಂದ್ರೆ ಬೇಯನ ಸ್ವಲ್ಪ ರೈಸ್ ಇಟ್ಕೊಂಡ್ರೆ ಅಥವಾ ಅಂತ ಹೇಳಿ ಬಿಟ್ಟು ಈಗ ಒಂದು ಸ್ವಲ್ಪ ಸ್ನ್ಯಾಕ್ಸು ಹಾಕತ್ತಲ್ಲ. ನೀವು ಸಿದ್ದು ಮನೆಯಾಗ ಅದನ್ನು ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸ್ಕೂಚರ್ ಹೋದ್ರೆ ಗೊತ್ತಲ್ಲ, ಮತ್ತು 3:30 ಬರೋದು ಊಟ. ಮತ್ತು ನಾನು ಇದು ಕ್ಲಾಸ್ ಅನ್ಕೊಂತ ಶುರುವಾಗೇ ಬರ್ತೈತಿ. ಸೊ ಇನ್ನೊಂದು 3-4 ದಿನ ಇರ್ತಾನೆ ಮನೆ ಒಳಗೆ. ಸೊ ಆಮೇಲೆ ಅಂದಂಗೆ ನಾಳೆ ನನ್ನ ಸಿದ್ದು ನಾಳೆಲ್ಲ ನಾಡಿದ್ದು PTM 2ನೇ ತಾರೀಕಿಗೆ ಒಂದು ರಿಸಲ್ಟ್ ಬಂದೈತ್ರಿ. ಅದಾದಮೇಲೆ ಮತ್ತೆ ಸ್ಕೂಲ್ ರೀಓಪನ್ ಯಾವಾಗ ಅಂತ ಹೇಳ್ತಾರೆ. ಸೊ ಈಗ ಇವನು ಏನು ಮಾಡ್ತೀನಿ ಅಂದರೆ ಪಟ ಕಟ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಐತಿ, ಮತ್ತು ಸಾಸಸ್ಸು ಎಲ್ಲ ಅದಾವೆ. ಹೀಗಾಗಿ ಟೈಮ್ ಏನೋ ತೊಗೊಳಂಗಿಲ್ಲ ಮಾಡೋಕೆ. ಪಟ ಮಾಡ್ತೀನಿ. ಫಸ್ಟ್ ಇವರೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಬರ್ರಿ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ಕೋತಾ ವೆಜ್ ಮಂಚೂರಿಯನ್ ಹೆಂಗೆ ಮಾಡಕತ್ತೀನಿ ಇವತ್ತು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಹೋಗ್ತೀನಿ ನೋಡಿರಿ. ಸೊ ಇದು ಕಟರ್ ಇತ್ತಂದ್ರೆ ಕರೆ ಹೇಳ್ಬೇಕಂದ್ರೆ ಕಟ್ ಮಾಡೋದು ಭಾಳ ಈಸಿ ಆಗ್ತದೆ. ಅಂದರೆ ನಾವು ಚಾಕು ಮತ್ತು ಇಳ್ಗಿ ಮಣಿ ಒಳಗೆ ಕಟ್ ಮಾಡ್ಕೋತಾ ಕುತ್ಕೊಂಡ್ವಿ ಅಂದ್ರೆ ಭಾಳ ಟೈಮ್ ತೊಗೋತೈತಿ. ಈ ರೀತಿ ಚಾಪರ್ ಅಂತೂ ಕರೆ ಹೇಳ್ಬೇಕಂದ್ರೆ ಕೆಲವೊಂದು ಟೈಮಾಗ ಮಸ್ತ್ ಯೂಸ್ ಆಗತ್ತೆ ನೋಡಿರಿ. ಇದು ಇನ್ನು ಕ್ಯಾಬೇಜ್ ಏನು ನಾನು ಇಟ್ಕೊಂಡಿದ್ನಲ್ರಿ, ಅದನ್ನೆಷ್ಟು ಸಣ್ಣಗೆ ಫಸ್ಟ್ ಕಟ್ ಮಾಡ್ಕೊಂಡ್ರೆ ಅಂತಂದು ಹೇಳಿ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ. ನಿಮ್ಗೆ ತೋರ್ಸಕತ್ತೀನಿ ನಮಗೆ ಎಷ್ಟು ಸಣ್ಣಗೆ ಬೇಕಲ್ರಿ ಅಷ್ಟು ಸಣ್ಣಗನ ಚಾಪ್ ಆಕತ್ತೆ ನೋಡಿರಿ ಇದ್ರೊಳಗೆ. ಸೊ ಇದು ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಮೀಶೋದೊಳಗೆ. ನಾನಂತೂ 3ನೇದು ನೋಡಿರಿ ಇದು ತೊಗೊಂಡಿದ್ದು. ಸೊ ಈ ಸತಿ ಕಾಂಬೋ ಪ್ಯಾಕ ತೊಗೊಂಡಿದ್ದಲ್ಲ, ಅದನ್ನು ನಿಮ್ಗೆ ಅನ್ಬಾಕ್ಸಿಂಗ್ ವಿಡಿಯೋ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಬೇಕಂದ್ರೆ ಲಿಂಕ್ ಈ ವಿಡಿಯೋಗೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಸೊ ಒಂದು ಸತಿ ನೀವು ಚೆಕ್ ಮಾಡ್ಬೋದು. ನಾನು ತೊಗೊಂಡಾಗ ಇದು ಆಫರಲ್ಲಿತ್ತು ನೋಡಿರಿ. 166 ರೂಪೀಸ್ಗೆ 2 ಇತ್ತು. ಬೈ 1 ಗೆಟ್ 1 ಏನೋ ಹಿಂಗೆ ಆಫರ್ ಇತ್ತು. ಸೊ ನಂಗೆ ವರ್ತ್ ಅನ್ನಿಸ್ತು, ಮತ್ತು ಚಲೋನೂ ಐತಿ. ಮತ್ತು ಅದು ಇನ್ನೊಂದ್ರೆ ಇದಕ್ಕಿಂತ ದೊಡ್ಡದೂ ಐತಿ. ಸೊ ನಿಮಗೆ ಹೆಂಗೆ ಕಟ್ ಮಾಡಾಕತ್ತೀನಿ ನಾನು, ಮತ್ತು ಹೆಂಗೆ ಅದ್ರೊಳಗೆ ಕಟ್ಟಾಕತ್ತೀನಿ ಅಂತಂದು ಹೇಳಿ ತೋರ್ಸಾಕತ್ತೀನಿ ನೋಡಿರಿ. ಒಂದು ಸಣ್ಣ ರಿವ್ಯೂ ಕೊಟ್ಟಂಗೂ ಹಾಕತ್ತೀನಿ ನಿಮ್ಗೆ ಪ್ರಾಡಕ್ಟು ಅಂತಂದು ಹೇಳಿಬಿಟ್ಟು. ಮತ್ತು ನನಗೆ ಖರೆ ಹೇಳ್ಬೇಕಂದ್ರೆ ಭಾಳ ಯೂಸ್ ಆಗ್ತದೆ ನೋಡಿರಿ ಇದು. ಸೊ ಇದಾದಮೇಲೆ ಕ್ಯಾಪ್ಸಿಕಮ್ಮ ಮತ್ತು ಕ್ಯಾರೆಟ್ ನಾನು ಜೊತೆಗೆ ಹಾಕ್ಕೊಳಕತ್ತಿದ್ದೆ. ಅದು ಅಂತೂ ನೀವು ಇಷ್ಟು ಸಣ್ಣಗೆ ಆಗಕತ್ತಿತ್ತು ಅಂದರೆ ನೀವು ನೋಡ್ತಿರ್ಬೋದು. ಕ್ಯಾರೆಟ್ ನಾನು ರೌಂಡಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೆ ನೋಡಿರಿ. ಆದರೂ ಮಸ್ತ್ ಅಂದ್ರೆ ಮಸ್ತ್ ಇದು ಆಗಕತ್ತಿತ್ತು. ನಾವು ಇದು ಏನದಲ್ಲ ಹೆಂಗಾದ್ರೂ ನಾವು ಕಟ್ ಮಾಡಿ ಹಾಕ್ಕೋಬೋದ್ರಿ. ಉದ್ದಕ್ಕೆ ಮತ್ತು ಅಡ್ಡ ಹೆಂಗಾದ್ರೂ ನಾವು ನಾನು ರೌಂಡಾಗಿ ಕ್ಯಾರೆಟ್ ಹಾಕ್ಕೊಂಡಿದ್ದೆ, ಮತ್ತು ಹಂಗೆ ಉದ್ದುದ್ದು ಕಸೀಲಿ ಇದನ್ನು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೆ. ಸೊ 3 ತರಕಾರಿ ನಾನು ಇಲ್ಲೇ ಹಾಕ್ಕೊಂಡೆ ನೋಡಿರಿ. ಸೊ ಇದಾದಮೇಲೆ ಇದಕ್ಕೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾರ್ನ್ಫ್ಲೋರ್ ಮತ್ತು ಒಂದು ಸ್ವಲ್ಪ
ಮೈದಾ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಸ್ಪಿಗೆ ಬೇಕಂದ್ರೆ ನೀವು ಅಕ್ಕಿ ಹಿಟ್ಟು ಸೇರಿಸ್ಬೋದು. ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಒಂದು 4-5 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ಹಾಕ್ಕೊಳಕತ್ತೀನಿ. ಈಗ ಕಾರ್ನ್ಫ್ಲೋರ್ ಸೇರಿಸ್ಕೊಳಕತ್ತೀನಿ ನೋಡಿರಿ. ಇದ್ರ ಪಕ್ಕಕ್ಕೆ ನಾನು ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡೀನಿ. ಆ್ಯಕ್ಚುಲಿ ನಿಮಗೆ ಕಾಣಕತ್ತಿಲ್ಲ ರೀ ಇದು ಸರಿತ್ನಾಗ, ನಾನು ನಿಮಗೆ ಹಾಕಿದ ಮೇಲೆ ಹಂಗೆ ತೋರ್ಸಕತ್ತೀನಿ ನೋಡಿರಿ. ಈ ಸೈಡೆ ನಾನು ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಹಾಕ್ಕೊಂಡೀನಿ. ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಜಲ್ದಿ ಬೈಂಡಿಂಗಿಗೆ ಅನುಕೂಲ ಆಕತಿ. ಮತ್ತು ಕ್ರಿಸ್ಪಿಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆಂದಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತು ಚಿಲ್ಲಿ ಫ್ಲೇಕ್ಸ್ ಬೇಕಂದ್ರೆ ಅರಿಗೇನು ಮತ್ತು ಒಂದು ಸೋಯಾ ಸಾಸ್ ಇದನ್ನೆಲ್ಲ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆ ಕಟ್ಕೊಂಡು ನಾವು ಎಣ್ಣೆ ಒಳಗೆ ಕರ್ಕೋಬೇಕು ರೀ, ಡೀಪ್ ಫ್ರೈ ಮಾಡ್ಕೋಬೇಕು. ಭಾಳ ಸತಿ ಶೇರ್ ಮಾಡ್ಕೊಂಡಿನಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಬ್ಲಾಗ್ ನೋಡ್ತಿದ್ರೆ ಸೊ ಅನುಕೂಲ ಆಗಲಿ ಅಂತ ಹೇಳಿ ಸಿಂಪಲಾಗಿ ವೆಜ್ ಮಂಚೂರಿ ನನ್ನ ಮನೆಯೊಳಗೆ ಹೆಂಗೆ ಮಾಡಕತ್ತೀನಿ ಅಂತ ತೋರ್ಸಾತೀನಿ ನೋಡಿರಿ. ಈಗ ನಾವು ಉಂಡೆ ಮಾಡಿಕೊಂಡು ಮಸ್ತಾಗಿ ಎಣ್ಣೆಗೆ ಫ್ರೈ ಮಾಡಿಕೊಂಡು ನಾವು ಸಾಸು ಅದರೊಳಗೆ ಸಾಸ್ನೊಳಗೆ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಹೆಚ್ಚಿನ ಹಾಕ್ಕೋಬೋದು ರೀ. ಬೇಡ ಅಂತಂದರೆ ಬರೀ ಸಾಸ್ ಅಷ್ಟು ಮಿಕ್ಸ್ ಮಾಡಿ ಟಾಸ್ ಕತೆ ಮಾಡಿ ಕೊಡ್ತಾರಲ್ಲ ರೀ, ಹಿಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಹಂಗೆ ಕೊಡ್ಬೋದು. ಆ್ಯಕ್ಚುಲಿ ನಮ್ಮ ಸಿದ್ದುಗ ಎಲ್ಲ ತರಕಾರಿ ಬೇಡಾಗಿತ್ತು. ಸೊ ಒಗ್ಗರಣೆಗೆ ಬಟ್ ಅವನಿಗೆ ಸಾಸ್ ಅಷ್ಟು ಮಿಕ್ಸ್ ಮಾಡಿ ಅದರೊಳಗೆ ಹಾಕಿ ಮಿಕ್ಸ್ ಮಾಡಿ ಅಷ್ಟೇ ಕೊಡಬೇಕಿತ್ತು ರೀ. ಆ ರೀತಿ ಅವನಿಗೆ ಜಾಸ್ತಿ ಗ್ರೇವಿ ಥರ ಮಾಡ್ತಾರಲ್ಲ ಅದು ಬೇಡಾಗಿತ್ತು. ಸೊ ಹೀಗಾಗಿ ಸ್ವಲ್ಪ ನಾನು ಸಾಸ್ ಮಾಡ್ಕೊಳಕತ್ತೀನಿ ಹೇಳ್ರಿ. ಇದಕ್ಕೆ ಟೊಮೆಟೊ ಮತ್ತು ಸೋಯಾ ಮತ್ತು ಸ್ವಲ್ಪ ವಿನಿಗರ್ ಹಾಕ್ಕೊಂಡು ಕೊತ್ತಂಬರಿ ಸಹ ಬೇಡ ಅಂದವನು. ಸೊ ಜಸ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಅವನಿಗೆ ಸಾಸ್ಗಳಿಗೆ ನಾವು ಮಿಕ್ಸ್ ಮಾಡಿರ್ತೀವಲ್ಲ ರೀ, ಅದು ಒಂದು ಸ್ವಲ್ಪ ಅವನಿಗೆ ಮಂಚೂರಿಯನ್ಗೆ ಹತ್ತಿರಬೇಕು, ಹಂಗೆ ಅವನಿಗೆ ಬೇಕಾಗಿತ್ತು. ಸೊ ಒಂದು ಸೈಡ್ ಕ್ರಿಸ್ಪಿ, ಒಂದು ಕಡೆಗೆ ಸಾಸ್ ಅದು ಈ ರೀತಿ ಬೇಕಾಗಿತ್ತು ಅವನಿಗೆ. ಸೊ ಹೀಗಾಗಿ ನಮಗೆ ಯಾವ್ಯಾವ ಥರ ಬೇಕೋ ಆ ಥರ ಮಾಡಿ ಕೊಡ್ಬೋದು ರೀ. ಅದೇನು ನಾನು ಒಂದು ಸ್ವಲ್ಪ ಸಣ್ಣ ಪ್ರಯತ್ನ ಮಾಡಕತ್ತಿದ್ದು ನೋಡಿರಿ. ಸೊ ಈ ರೀತಿ ಇದು ಮಾಡ್ತಾರಲ್ಲ ಫ್ರೈ ಪ್ಯಾನ್ ಒಳಗೆ. ಸೊ ಬಿಸಿದು ವೆಜ್ ಮಂಚೂರಿಯನ್ ರೆಡಿ ಆಯ್ತು ನೋಡಿರಿ. ನಮ್ಮ ಸಿದ್ದುಗೆ ಹೆಂಗೆ ಬೇಕಾಗಿತ್ತು ಹಂಗೆ ರೆಡಿ ಆಯ್ತು. ನೋಡೋಕ್ಕಂತೂ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಿದ್ದು. ಯಾವಾಗ ಟೇಸ್ಟ್ ಮಾಡಿವೆ ಅನ್ನಕತ್ತಿದ್ದೆ ಆ್ಯಕ್ಚುಲಿ ನಮ್ಮ ಸಿದ್ದು. ಸೊ ಫೈನಲಾಗಿ ಅವನು ಟೇಸ್ಟ್ ಮಾಡಿದೆ, ಸೂಪರ್ ಆಗೈತೆ ಮಮ್ಮಿ ಅಂತ ಹೇಳ್ಯಾದ. ಸೊ ಸ್ವಲ್ಪ ಆವಾಜ್ ಡಿಸ್ಟರ್ಬೆನ್ಸ್ ಬರಾಕತ್ತೈತಿ ಅಂತ ಹೇಳಿ ನಾನೆಲ್ಲ ವಾಯ್ಸ್ ಕೊಡಕತ್ತೀನಿ ನೋಡಿರಿ ಇಲ್ಲಿ. ಸೊ ಚಲೋ ಆಗೈತಿ ಅಂದ. ಮತ್ತು ಅವನಿಗೆ ಯಾವ ರೀತಿ ಟೇಸ್ಟ್ ಬೇಕಾಗಿತ್ತು ಅದೇ ರೀತಿ ಟೇಸ್ಟ್ ಮಾಡಿಕೊಟ್ನೆಲ್ಲ, ಅನುಕೂಲ ಆಯ್ತು ಅವನಿಗೆ ಮತ್ತು ಇಷ್ಟನೂ ಆಯ್ತು. ಹೋಪ್ಸು ನೀವು ಇವತ್ತಿನ ವಿಡಿಯೋನ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಸಿಗೋಣಂತ್ರಿ ಮುಂದಿನ ವ್ಲಾಗ್ನಾಗ. ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು.